Hello students, welcome back to Shivakumar HB English Scholar channel. Students, today I am going to teach you the poem Upagupta written by Rabindranath Tagore. Students, it is a story about the Buddhist monk Upagupta. He is a disciple of Lord Buddha, and the dancing girl of Mathura, she is Vasavadatta. Vasavadatta was a famous and beautiful dancer. ಅದ್ರ ಬಗ್ಗೆ ನಾನು ಇವತ್ತು ಟೀಚ್ ಮಾಡ್ತಾ ಇದ್ದೀನಿ. ಉಪಗುಪ್ತ ಅನ್ನುವಂಥವ್ರು ಬುದ್ಧಿಸ್ಟ್ ಮಾಂಕ್ ಅಂದ್ರೆ ಬೌದ್ಧ ಧರ್ಮದ ಒಬ್ಬ ಸನ್ಯಾಸಿ. ಲಾರ್ಡ್ ಬುದ್ಧ ಇದ್ರಲ್ಲ, ಅವರ ಒಂದು ಡಿಸೈಪಲ್ ಅಂದ್ರೆ ಶಿಷ್ಯ. ಮತ್ತೆ ಅವ್ರ ಬಗ್ಗೆ ಮತ್ತೆ ಇನ್ನೊಬ್ರು ಇದ್ದಾರೆ ಕ್ಯಾರೆಕ್ಟರ್ ಈ ಪೋಯಮ್ ಅಲ್ಲಿ. ದಟ್ ಈಸ್ ವಾಸವದತ್ತ, ಎ ಫೇಮಸ್ ಡ್ಯಾನ್ಸಿಂಗ್ ಗರ್ಲ್, ಎ ಬ್ಯೂಟಿಫುಲ್ ಡ್ಯಾನ್ಸಿಂಗ್ ಗರ್ಲ್. ದಟ್ ಈಸ್ ವಾಸವದತ್ತ. ಎಲ್ಲಿಯ ಡ್ಯಾನ್ಸಿಂಗ್ ಗರ್ಲ್ ಅವಳು? ಶಿ ಇಸ್ ದ ಗರ್ಲ್ ಆಫ್ ಮಥುರಾ. ಮಥುರಾ ಇಂದ ಇರುವಂತಹ ಒಬ್ಳು ಡ್ಯಾನ್ಸಿಂಗ್ ಗರ್ಲ್ ವಾಸವದತ್ತ ಅಂಡ್ ಉಪಗುಪ್ತ. ಇವರಿಬ್ಬರ ಸ್ಟೋರಿಯನ್ನ ರವೀಂದ್ರನಾಥ ಟ್ಯಾಗೋರ್ ಅವರು ತುಂಬಾ ಚೆನ್ನಾಗಿ ಪೋಯಮ್ ಅನ್ನು ಬರೆದಿದ್ದಾರೆ. ಅದ್ರ ಬಗ್ಗೆ ನಾನು ಐ ವುಡ್ ಲೈಕ್ ಟು ಟೀಚ್ ಯು ಟುಡೇ. ಉಪಗುಪ್ತ, ದ ಡಿಸೈಪಲ್ ಆಫ್ ಬುದ್ಧ, lay asleep on the dust by the city wall of Mathura. Lamps were all out, doors were all shut, and stars were all hidden by the murky sky of August. Upagupta, two characters. You have to keep it in mind, children. Upagupta, he is Upagupta. The person who is sleeping, he is Upagupta. She is dancing girl. That is Vasavadatta. ಉಪಗುಪ್ತ, ದ ಡಿಸೈಪಲ್ ಆಫ್ ಬುದ್ಧ, ಲೇ ಅಸ್ಲೀಪ್. ಬುದ್ಧನ ಶಿಷ್ಯನಾದಂತಹ ಉಪಗುಪ್ತ, ಹಿ ವಾಸ್ ಸ್ಲೀಪಿಂಗ್, ಲೇ ಅಸ್ಲೀಪ್ ಆನ್ ದ ಡಸ್ಟ್. ಮಣ್ಣಿನ ಮೇಲೆ, ಭೂಮಿ ಮೇಲೆ, ಬರೀ ನೆಲದಲ್ಲಿ ಮಲಗಿದಾನೆ. ಎಲ್ಲಿ? ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಮಥುರಾ ಸಿಟಿಯ ಪಕ್ಕದಲ್ಲಿ ಮಲಗಿದಾನೆ. ಡಸ್ಟ್ ಅಲ್ಲಿ ಮಲಗಿದಾನೆ ಅಂದ್ರೆ ಧೂಳಿನಲ್ಲಿ ಮಲಗಿದಾನೆ. ಯಾವುದೇ ಚಾಪೆ ಹಾಸಿಗೆಯನ್ನು ಹಾಕೊಂಡಿಲ್ಲ. ಲ್ಯಾಂಪ್ಸ್ ವರ್ ಆಲ್ ಔಟ್, ಡೋರ್ಸ್ ವರ್ ಆಲ್ ಶಟ್. ಎಲ್ಲ ಲ್ಯಾಂಪ್ಸ್ ಕೂಡ ಆಫ್ ಆಗಿದೆ, ಡೋರ್ಸ್ ಕೂಡ, ಎಲ್ಲ ಮನೆಯ ಡೋರ್ಗಳು ಮುಚ್ಚಲ್ಪಟ್ಟಿದ್ದಾವೆ. ಅಂಡ್ ಸ್ಟಾರ್ಸ್ ವರ್ ಆಲ್ ಹಿಡನ್ ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ಆಲ್ ದ ಸ್ಟಾರ್ಸ್ ವರ್ ಆಲ್ ಹಿಡನ್ ಇನ್ ದ ಸ್ಕೈ. ಸ್ಕೈಯಲ್ಲಿ ಎಲ್ಲ ಸ್ಟಾರ್ಗಳು ಮುಚ್ಚಿ ಹೋಗಿದ್ದಾವೆ. ಯಾಕೆಂದ್ರೆ ಅದು ಮೋಡ ಆಗಿತ್ತು. ಆಕಾಶದಲ್ಲಿ ಮೋಡ ಇರೋದ್ರಿಂದ ಏನಾಗಿತ್ತು? ಎಲ್ಲ ಸ್ಟಾರ್ಸ್ಗಳು ಮುಚ್ಚಿ ಹೋಗಿದ್ವು. ಮರ್ಕಿ ಅಂದ್ರೆ ಡಾರ್ಕ್ ಅಂತ, ವೆರಿ ವೆರಿ ಡಾರ್ಕ್ ಸ್ಕೈ ಆಫ್ ಆಗಸ್ಟ್. ಆಗಸ್ಟ್ ತಿಂಗಳ ಒಂದು ಮಳೆಗಾಲ ಅದು. ಹೂಸ್ ಫೀಟ್ ವರ್ ದೋಸ್ ಟಿಂಕ್ಲಿಂಗ್ ವಿತ್ ಆಂಕ್ಲೆಟ್ಸ್, ಟಚಿಂಗ್ ಹಿಸ್ ಬ್ರೆಸ್ಟ್ ಆಫ್ ಎ ಸಡನ್. ಹಿ ವೋಕ್ ಅಪ್ ಸ್ಟಾರ್ಟಲ್ಡ್ and the light from a woman's lamp struck his forgiving eyes. Whose feet were those tinkling with anklets? Whose ಅಂದ್ರೆ ಅವಳ, ಯಾರ? ವಾಸವದತ್ತ, ದ ಡ್ಯಾನ್ಸಿಂಗ್ ಗರ್ಲ್. ಅವಳ ಫೀಟ್ಗಳು, ಫೀಟ್ ಅಂದ್ರೆ ಪಾದಗಳು, ಫೂಟ್ ಅಂದ್ರೆ ಸಿಂಗ್ಯುಲರ್, ಫೀಟ್ ಅಂದ್ರೆ ಪ್ಲೂರಲ್. ವರ್ ದೋಸ್ ಟಿಂಕ್ಲಿಂಗ್ ವಿತ್ ಆಂಕ್ಲೆಟ್ಸ್. ಟಿಂಕ್ಲಿಂಗ್ ಅಂದ್ರೆ ಸೌಂಡ್ ಮಾಡುವಂಥದ್ದು. ಆಂಕ್ಲೆಟ್ಸ್ ಅಂದ್ರೆ ಕಾಲು ಬಳೆ, ಗೆಜ್ಜೆ ಸೌಂಡ್ ಆಗುತ್ತಲ್ಲ, ಅದನ್ನ ಟಿಂಕ್ಲಿಂಗ್ ಅಂತ ಕರಿತೀವಿ. ವಿತ್ ಆಂಕ್ಲೆಟ್ಸ್. ಆಂಕ್ಲೆಟ್ಸ್ ಅಂದ್ರೆ ಆಂಕಲ್ಗೆ ಅಂದ್ರೆ ಗೆಜ್ಜೆ ಹಾಕುವಂತ ಜಾಗಕ್ಕೆ ಹಾಕ್ತಕ್ಕಂಥ ಕಾಲು ಬಳೆ ಅಥವಾ ಗೆಜ್ಜೆ, ಅವಕ್ಕೆ ಆಂಕ್ಲೆಟ್ಸ್ ಅಂತ ಕರಿತೀವಿ. ಆಂಕ್ಲೆಟ್ಸ್ ಸೌಂಡ್ ಇಂದ ಅವಳ ಕಾಲುಗಳು ಸೌಂಡ್ ಆಗ್ತಾ ಇದ್ದಾವೆ. ಟಚಿಂಗ್ ಇಸ್ ಬ್ರೆಸ್ಟ್ ಆಫ್ ಎ ಸಡನ್. ಸಡನ್ಲಿ ಶಿ ಟಚ್ಡ್ ಹಿಸ್ ಬ್ರೆಸ್ಟ್. ಯಾರ ಬ್ರೆಸ್ಟ್ ಅನ್ನ? ಬ್ರೆಸ್ಟ್ ಅಂದ್ರೆ ಎದೆ, ಎದೆಯನ್ನ ಟಚ್ ಮಾಡ್ತಾಳೆ. ಉಪಗುಪ್ತನ ಎದೆಯನ್ನ ಅವಳ ಕಾಲುಗಳಿಂದ ಟಚ್ ಮಾಡ್ತಾಳೆ. ಅದು ಸಡನ್ ಆಗಿ ಆಗಿದ್ದು, ನೋಡಿಲ್ಲ ಅವಳು, ಕತ್ಲೆಯಲ್ಲಿ ಮಲಗಿದ್ದ. ಹಾಗಾಗಿ ಸಡನ್ ಆಗಿ ಅವನ ಎದೆಗೆ ಅವಳ ಕಾಲುಗಳು ಟಚ್ ಆಗ್ತವೆ. ಹಿ ವೋಕ್ ಅಪ್ ಸ್ಟಾರ್ಟಲ್ಡ್. ಸಡನ್ಲಿ ಹಿ ವೋಕ್ ಅಪ್. ವೋಕ್ ಅಪ್ ಅಂದ್ರೆ ಎಚ್ಚರವಾಗ್ತಾನೆ. ಸ್ಟಾರ್ಟಲ್ಡ್, ಸಡನ್ಲಿ ಎಚ್ಚರವಾಗ್ತಾನೆ. ಸ್ಟಾರ್ಟಲ್ಡ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಸರ್ಪ್ರೈಸ್ಡ್. ಅವನಿಗೆ ಆ ಜಾಗದಲ್ಲಿ ಯಾರಪ್ಪ ಈಗ ಬಂದಿದ್ದಾರೆ ಅಂತ ಅವನಿಗೆ ಸರ್ಪ್ರೈಸ್ ಆಗುತ್ತೆ, ಸ್ಟಾರ್ಟಲ್ಡ್ ಆಗುತ್ತೆ. ಅಂಡ್ ದ ಲೈಟ್ ಫ್ರಮ್ ವುಮೆನ್ಸ್ ಲ್ಯಾಂಪ್
ಸ್ಟ್ರಕ್ ಇಸ್ ಫಾರ್ ಗಿವಿಂಗ್ ಐಸ್. ಅವಳು ಒಂದು ಲ್ಯಾಂಟರ್ನ ಹಿಡ್ಕೊಂಡ್ ಬಂದಿದ್ಲು. ಲ್ಯಾಂಟರ್ನ್ ಅಂದ್ರೆ ಲೈಟ್ ಅನ್ನ ಹಿಡ್ಕೊಂಡ್ ಬಂದಿದ್ಲು. ಅದು ಸ್ಟ್ರಕ್ ಹಿಸ್ ಫಾರ್ ಗಿವಿಂಗ್ ಐಸ್. ಅವನ ಫರ್ ಗಿವಿಂಗ್ ಐಸ್ ಮೇಲೆ ಬೀಳ್ತು. ಯಾವುದು? ಆ ಲೈಟು, ಅವಳು ಹಿಡ್ಕೊಂಡ್ ಬಂದ ಲೈಟು ಅವನ ಫರ್ ಗಿವಿಂಗ್ ಐಸ್ ಮೇಲೆ ಬೀಳ್ತು. ಫರ್ ಗಿವಿಂಗ್ ಅಂದ್ರೆ ಎಕ್ಸ್ಕ್ಯೂಸಿಂಗ್ ಐಸ್. ಪರವಾಗಿಲ್ಲ, ಕಾಲ್ ಟಚ್ ಆದ್ರೂ ಪರವಾಗಿಲ್ಲ ಅನ್ನೋ ತರ ಎಕ್ಸ್ಕ್ಯೂಸಿಂಗ್ ಐಸ್ ಇತ್ತು. ಒಂದು ಕಣ್ಣುಗಳಲ್ಲಿ ಎಕ್ಸ್ಕ್ಯೂಸ್ ಇತ್ತು ಅವನಲ್ಲಿ. ಅಂದ್ರೆ ಏನು ಬೈತಾ ಇರ್ಲಿಲ್ಲ. ಇಟ್ ವಾಸ್ ದ ಡ್ಯಾನ್ಸಿಂಗ್ ಗರ್ಲ್. ಯಾರಪ್ಪ ಟಚ್ ಮಾಡಿದ್ರು ಅವನ ಎದೆಯನ್ನ ಅಂತ ಅಂದ್ರೆ ಅದು ಡ್ಯಾನ್ಸಿಂಗ್ ಗರ್ಲ್, ಬಸವದತ್ತ ಅಂತ ಅವಳ ನೇಮು. ಸ್ಟಾರ್ಡ್ ವಿತ್ ಜ್ಯುವೆಲ್ಸ್. ಮೈ ತುಂಬಾ ಜ್ಯುವೆಲ್ಸ್ ಅನ್ನ ಹಾಕೊಂಡಿದ್ದಾಳೆ. ಸ್ಟಾರ್ಡ್ ಅಂದ್ರೆ ಶೈನಿಂಗ್ ಲೈಕ್ ಸ್ಟಾರ್ಸ್. ಜ್ಯುವೆಲ್ಗಳು ಹೇಗೆ ಮಿಂಚ್ತಾ ಇದ್ದಾವೆ ಅಂದ್ರೆ ಲೈಕ್ ಸ್ಟಾರ್ಸ್ ತರ ಅವಳ ಆಭರಣಗಳು ಮಿಂಚ್ತಾ ಇದ್ದಾವೆ. ವೇರಿಂಗ್ ಎ ಪೇಲ್ ಬ್ಲೂ ಮ್ಯಾಂಟಲ್. ವೇರಿಂಗ್ ಅಂದ್ರೆ ಧರಿಸ್ಕೊಳ್ಳೋದು. ಎ ಪೇಲ್ ಬ್ಲೂ ಮ್ಯಾಂಟಲ್, ನೀಲಿ ಬಣ್ಣದ ಒಂದು ಮ್ಯಾಂಟಲ್ ಅನ್ನ ಧರಿಸ್ಕೊಂಡಿದ್ದಾಳೆ. ಅವಳು ಹಾಕಿರುವಂತ ಬಟ್ಟೆ ನೀಲಿ ಬಣ್ಣದ ಒಂದು ಮ್ಯಾಂಟಲ್ ಅಂತ ಕರಿತೀವಿ ಅದನ್ನ ಹಾಕೊಂಡಿದ್ದಾಳೆ. ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್. ಯೌವನ ಅವಳಲ್ಲಿ ಅಡಗಿದೆ. ತುಂಬಾ ಯೌವನ ಅವಳಲ್ಲಿ ಇತ್ತು. ಯುವತಿ ಅವಳು. ಶಿ ಲೋಯರ್ಡ್ ಹರ್ ಲ್ಯಾಂಪ್ ಅಂಡ್ ಸಾ ದ ಯಂಗ್ ಫೇಸ್ ಆಸ್ಟ್ರಿಯರ್ಲಿ ಬ್ಯೂಟಿಫುಲ್. ಶಿ ಲೋಯರ್ಡ್, ಲ್ಯಾಂಪ್ ಅನ್ನ ಸ್ವಲ್ಪ ಲೋಯರ್ಡ್ ಮಾಡಿ ಕೆಳಗಡೆ ಬಿಟ್ಟು, ಅವಳ ಆ ಲ್ಯಾಂಪ್ ಅನ್ನ ಕೆಳಗಡೆ ಬಿಟ್ಟು ನೋಡ್ತಾಳೆ. ಸಾ ದ ಯಂಗ್ ಫೇಸ್ ಆಸ್ಟ್ರಿಯರ್ಲಿ ಬ್ಯೂಟಿಫುಲ್. ಅವಳು ನೋಡಿದ್ದು ಏನೋ ಒಂದು ಯಂಗ್ ಫೇಸ್, ತುಂಬಾ ಸುಂದರವಾದಂತಹ ಒಬ್ಬ ಹುಡುಗ. ಆಸ್ಟ್ರಿಯರ್ಲಿ ಬ್ಯೂಟಿಫುಲ್. ಆಸ್ಟ್ರಿಯರ್ಲಿ ಬ್ಯೂಟಿಫುಲ್ ಅಂತ ತುಂಬಾ ಸುಂದರವಾದ, ಸಿವಿಯರ್ಲಿ ಬ್ಯೂಟಿಫುಲ್ ಆದಂತ ಹುಡುಗ ಮಲಗಿದಾನೆ. ಅವಳಿಗೆ ಆಕ್ಚುಲಿ ಯಾರು ಅಂತ ಗೊತ್ತಿಲ್ಲ. Forgive me, young ascetic, said the woman. Graciously come to my house. The dusty earth is not fit bed for you. The young ascetic answered, Woman, go on your way. ಲ್ಯಾಂಪನ್ನ ಕೆಳಗಡೆ ಬಿಟ್ಟು ನೋಡಿದಾಗ ಅವನ ಫೇಸ್ ಕಾಣಿಸುತ್ತೆ. ಅವಾಗ ಹೇಳ್ತಾಳೆ, ಫರ್ಗಿವ್ ಮೀ, ಎಕ್ಸ್ಕ್ಯೂಸ್ ಮೀ, ಸಾರಿ, ನನ್ನನ್ನು ಕ್ಷಮಿಸಿ. ಯಂಗ್ ಅಸೆಟಿಕ್. ಅಸೆಟಿಕ್ ಅಂದ್ರೆ ಸನ್ಯಾಸಿ, ವೈರಾಗ್ಯವನ್ನು ತಾಳದಂತ ಒಬ್ಬ ಸನ್ಯಾಸಿ. ಯಂಗ್ ಅಸೆಟಿಕ್, ಫರ್ಗಿವ್ ಮೀ ಅಂತಾಳೆ. ಸೆಡ್ ದ ವುಮನ್. ಗ್ರೇಷಿಯಸ್ಲಿ ಕಮ್ ಟು ಮೈ ಹೌಸ್. ಪ್ಲೀಸ್ ಕಮ್ ಟು ಮೈ ಹೌಸ್ ಅಂತ ಕರೀತಾಳೆ. ದಯವಿಟ್ಟು ನಮ್ಮ ಮನೆಗೆ ಬನ್ನಿ. ದ ಡಸ್ಟಿ ಅರ್ತ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು. ಈ ಡಸ್ಟಿ ಅರ್ತ್ ಇದೆಯಲ್ಲ, ಮಣ್ಣಿನಲ್ಲಿ ಮಲಗಿದಿರಲ್ಲ, ಈ ಬೆಡ್ ನಿಮಗೆ ಸರಿಯಲ್ಲ. ನಿಮಗೆ ಈ ಮಣ್ಣಿನ ಒಂದು ಬೆಡ್ ಸರಿಯಲ್ಲ, ನಮ್ಮ ಮನೆಗೆ ಬನ್ನಿ ಅಂತ ಅವಳು ಶಿ ಇನ್ವೈಟ್ಸ್ ಹಿಮ್ ಟು ಕಮ್ ಟು ಹರ್ ಹೌಸ್. ದ ಯಂಗ್ ಅಸೆಟಿಕ್ ಆನ್ಸರ್ಡ್. ಅದಕ್ಕೆ ಯಂಗ್ ಅಸೆಟಿಕ್ ಏನಂತ ಉತ್ತರ ಕೊಡ್ತಾನೆ? ಹಿ ಆನ್ಸರ್ಡ್, ವುಮ್ಯಾನ್ ಗೋ ಆನ್ ಯುವರ್ ವೇ. ಓ ಹೆಂಗಸೆ, ನಿನ್ನ ದಾರಿಯಲ್ಲಿ ನೀವು ಹೋಗಿ ಅಂತ ಉತ್ತರ ಕೊಡ್ತಾನೆ. When the time is ripe, I will come to you. Suddenly the black knight showed his teeth in a flash of lightning. The storm growled from the corner of the sky, and the woman trembled in fear of some unknown danger. When the time is ripe, I will come to you. Time is ripe. ಸಮಯ ಬಂದಾಗ I will come to you. ನಾನು ನಿಮ್ಮ ಮನೆಗೆ ಬರ್ತೇನೆ. ಇವಾಗ ಬೇಡ. Not now. When the time is ripe, I will visit you. ಅಂತ ಹೇಳ್ತಾನೆ. ಇವಾಗ ಬೇಡ, ಸಮಯ ಬಂದಾಗ ನಾನೇ ಬರ್ತೀನಿ, ನಿಮ್ಮ ದಾರಿಯಲ್ಲಿ ನೀವು ಹೋಗಿ ಅಂತ ಹೇಳ್ತಾನೆ. ಸಡನ್ಲಿ ದ ಬ್ಲ್ಯಾಕ್ ನೈಟ್ ಶೋಡ್ ಹಿಸ್ ಟೀತ್ ಇನ್ ಎ ಫ್ಲಾಶ್ ಆಫ್ ಲೈಟ್ನಿಂಗ್. ಅದಾದ ತಕ್ಷಣ ಸಡನ್ ಆಗಿ ಆ ಒಂದು ಕತ್ತಲೆಯ ರಾತ್ರಿಯಲ್ಲಿ ಬ್ಲ್ಯಾಕ್ ನೈಟ್ ಅಲ್ಲಿ ಒಂದು ಅದರ ಹಲ್ಲುಗಳನ್ನ ತೋರಿಸ್ತಾ ಇದೆ. ಫ್ಲಾಶ್ ಆಫ್ ಲೈಟ್ನಿಂಗ್ ಅಲ್ಲಿ ಶೋಡ್ ಇಟ್ಸ್ ಟೀತ್, ಅದರ ಹಲ್ಲುಗಳನ್ನ ತೋರಿಸ್ತಾ ಇದೆ. ಯಾವುದು? ಬ್ಲ್ಯಾಕ್ ನೈಟ್ ಅನ್ನುವಂಥದ್ದು ಅಂತ ಒಂದು ಕತ್ತಲೆಯ ರಾತ್ರಿಯಲ್ಲಿ ಆ ಒಂದು ಲೈಟ್ನಿಂಗ್ ಅಂದ್ರೆ ಮಿಂಚು, ಫ್ಲಾಶ್ ಆಫ್ ಲೈಟ್ನಿಂಗ್, ಮಳೆ ಬರುವಂತ ಸಮಯ, ಅಲ್ಲಿ ಮಿಂಚು ಬರುತ್ತಲ್ಲ, ಅದು ತನ್ನ ಹಲ್ಲುಗಳನ್ನ ತೋರಿಸ್ತಾ ಇದೆ. ಬ್ಲ್ಯಾಕ್ ನೈಟ್ ಅನ್ನೋದು ತನ್ನ ಹಲ್ಲುಗಳನ್ನ ಮಿಂಚಿನ ಮೂಲಕ ತೋರಿಸ್ತಾ ಇದೆ. ದ ಸ್ಟಾರ್ಮ್ ಗ್ರೋಲ್ಡ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ. ಜೋರಾಗಿ ಗಾಳಿ ಬೀಸ್ತಾ ಇದೆ. ಯಾವುದೋ ಒಂದು ಮೂಲೆಯಿಂದ, ಆಕಾಶದ ಒಂದು ಮೂಲೆಯಿಂದ ಜೋರಾದ ಗಾಳಿ ಬೀಸ್ತಾ ಇದೆ. ಲೈಟ್ನಿಂಗ್ ಆಗ್ತಾ ಇದೆ.
and the woman trembled in fear of some unknown danger. ಅವಾಗ ಆ ವುಮೆನ್ ಇದ್ಲಲ್ಲ, ಡ್ಯಾನ್ಸಿಂಗ್ ಗರ್ಲ್, ಅವಳು ಟ್ರೆಂಬಲ್ಡ್ ಆಗ್ತಾಳೆ. ಟ್ರೆಂಬಲ್ಡ್ ಅಂದ್ರೆ ಫಿಯರ್ ಅಂತ, ಭಯಭೀತಳಾಗ್ತಾಳೆ. ಇನ್ ಫಿಯರ್ ಆಫ್ ಸಮ್ ಅನ್ನೋನ್ ಡೇಂಜರ್, ಯಾವುದೋ ಗೊತ್ತಿಲ್ಲದ ಒಂದು ಅಪಾಯದಲ್ಲಿ ನಾನು ಸಿಗಾಕೊಂಡಿದ್ದೀನಿ ಅಂತ ಅವಳಿಗೆ ಅನಿಸುತ್ತೆ. ಈ ಇಯರ್ ಹ್ಯಾಸ್ ನಾಟ್ ಎಟ್ ಪಾಸ್ಟ್, ಇನ್ನು 1 ವರ್ಷ ಕಳೆದಿಲ್ಲ. ಇಟ್ ವಾಸ್ ಈವ್ನಿಂಗ್ ಆಫ್ ಎನ್ ಡೇ ಇನ್ ಏಪ್ರಿಲ್, ಅವತ್ತೊಂದು ಆ ದಿನದ ಈವ್ನಿಂಗ್, ಸಾಯಂಕಾಲ, ಏಪ್ರಿಲ್ ನಲ್ಲಿ ಒಂದು ದಿನ ಆಗಿರುತ್ತೆ. ಇನ್ ಸ್ಪ್ರಿಂಗ್ ಸೀಸನ್, ಸ್ಪ್ರಿಂಗ್ ಸೀಸನ್ ಅಂದ್ರೆ ವಸಂತ ಋತು ಅದು. ದ ಬ್ರಾಂಚಸ್ ಆಫ್ ದ ವೇ ಸೈಡ್ ಟ್ರೀಸ್ ವರ್ ಫುಲ್ ಆಫ್ ಬ್ಲಾಸಮ್. ಟ್ರೀಗಳ ಬ್ರಾಂಚಸ್ ಇರ್ತದಲ್ಲ, ಅದೆಲ್ಲವೂ ಕೂಡ ಬ್ಲಾಸಮ್ ಆಗಿದೆ. ಬ್ರಾಂಚಸ್ ಆಫ್ ದ ವೇ ಸೈಡ್ ಟ್ರೀಸ್ ಫುಲ್ ಆಫ್ ಬ್ಲಾಸಮ್ ಆಗಿದೆ. ಬ್ರಾಂಚಸ್ ಆಫ್ ದ ರೋಡ್ ಸೈಡ್ ಟ್ರೀಸ್ ವರ್ ಫುಲ್ ಆಫ್ ಫ್ಲವರ್ಸ್. ರೋಡ್ ಸೈಡಿನಲ್ಲಿ ಇರ್ತಕ್ಕಂಥ ಎಲ್ಲ ಮರಗಳು ಫುಲ್ ಆಫ್ ಫ್ಲವರ್ಸ್ ಇಂದ ತುಂಬಿ ಹೋಗಿದ್ದಾವೆ. ಬ್ಲಾಸಮ್ ಅಂದ್ರೆ ಫ್ಲವರ್ಸ್. ಗೇ ನೋಟ್ಸ್ ಆಫ್ ದ ಫ್ಲೂಟ್ ಕೇಮ್ ಫ್ಲೋಟಿಂಗ್ ಇನ್ ದ ವಾರ್ಮ್ ಸ್ಪ್ರಿಂಗ್ ಏರ್ ಫ್ರಮ್ ಅಫಾರ್. ಗೇ ನೋಟ್ಸ್ಗಳು ಬರ್ತಾ ಇದೆ ಅಂದ್ರೆ ಹ್ಯಾಪಿ ನೋಟ್ಸ್, ಒಂದು ಸಂಗೀತದ ಸ್ವರಗಳು ಬರ್ತಾ ಇದ್ದಾವೆ. ಯಾವ ತರ? ಫ್ಲೂಟ್, ಕೊಳಲಿಂದ ಬಂದಂತಹ, ಕೊಳಲಿಂದ ಬರ್ತಾ ಇರತಕ್ಕಂತಹ ಸಂಗೀತ ಸ್ವರಗಳು ಬರ್ತಾ ಇದ್ದಾವೆ. ಎಲ್ಲಿಂದ? ಕೇಮ್ ಫ್ಲೋಟಿಂಗ್ ಇನ್ ದ ವಾರ್ಮ್ ಸ್ಪ್ರಿಂಗ್ ಏರ್ ಫ್ರಮ್ ಅಫಾರ್. ಆ ಸ್ಪ್ರಿಂಗ್ ಏರ್ ಅಲ್ಲಿ, ವಸಂತ ಋತುವಿನ ಗಾಳಿಯಲ್ಲಿ ತುಂಬಾ ದೂರದಿಂದ ಏನೋ ಸಂಗೀತ ಸ್ವರಗಳು ಬಂದಂತೆ ಬರ್ತಾ ಇದೆ. ಕೊಳಲಿನ ಸಂಗೀತ ಸ್ವರ ತುಂಬಾ ಹ್ಯಾಪಿಯಾಗಿ ಬಂದಂತ ಸಂಗೀತ ಸ್ವರದ ತರ ಬರ್ತಾ ಇದೆ. ಉಪಗುಪ್ತ passed through the city gates and stood at the base of the rampart. Was that a woman lying at his feet in the shadow of the mango grove? ಅವತ್ತು ಅಂದ್ರೆ 1 ವರ್ಷ ಇನ್ನೂ ಆಗಿಲ್ಲ, ಅವಳು ಭೇಟಿಯಾಗಿದ್ಲಲ್ಲ, ಅದು ಕಳೆದ 1 ವರ್ಷ, ಇನ್ನೂ 1 ವರ್ಷ ಆಗಿಲ್ಲ. 1 ವರ್ಷಕ್ಕಿಂತ ಮುಂಚೆನೆ ಈಗ ಇನ್ನೊಂದು ಘಟನೆ ನಡೀತಾ ಇದೆ. ಉಪಗುಪ್ತ ಪಾಸ್ಡ್ ಥ್ರೂ ದ ಸಿಟಿ ಗೇಟ್ಸ್. ಉಪಗುಪ್ತ ಆ ಮಥುರಾ ಸಿಟಿ ಗೇಟ್ಸ್ ಇಂದ ಮುಂದೆ ಹೋಗ್ತಾ ಇದ್ದಾನೆ. ಅಂಡ್ ಸ್ಟುಡ್ ಅಟ್ ದ ಬೇಸ್ ಆಫ್ ದ ರ್ಯಾಂಪಾರ್ಟ್. ರ್ಯಾಂಪಾರ್ಟ್ ಅಂದ್ರೆ ಅಲ್ಲೊಂದು ಕೋಟೆ ಇರುತ್ತೆ. ಆ ಕೋಟೆಯ ಒಂದು ಬೇಸ್ ಅಲ್ಲಿ, ಸ್ಟಾರ್ಟಿಂಗ್ ಅಲ್ಲಿ ನಿಂತ್ಕೋತಾನೆ ಆ ಬುಡದಲ್ಲಿ. ವಾಸ್ ದಾಟ್ ಎ ವುಮನ್ ಲೈಯಿಂಗ್ ಅಟ್ ಹಿಸ್ ಫೀಟ್ ಇನ್ ದ ಶಾಡೋ ಆಫ್ ದ ಮ್ಯಾಂಗೋ ಗ್ರೂವ್. ಸಡನ್ಲಿ ಹಿ ಫೌಂಡ್ ಎ ವುಮನ್ ಲೈಯಿಂಗ್ ಅಟ್ ಹಿಸ್ ಫೀಟ್. ಒಂದು ಹೆಂಗಸು ಅವನ ಕಾಲ ಅಡಿಯಲ್ಲಿ, ಕಾಲಿನ ಪಕ್ಕದಲ್ಲಿ ಮಲಗಿದ್ದಂಗೆ ಕಾಣಿಸುತ್ತೆ. ಯಾರದು ಅಂತ ನೋಡ್ತಾನೆ. ಎಲ್ಲಿ ಮಲಗಿದಾಳೆ? ಶಾಡೋ ಆಫ್ ದ ಮ್ಯಾಂಗೋ ಗ್ರೂವ್. ಮಾವಿನ ತೋಪಿನ ನೆರಳಲ್ಲಿ ಮಲಗಿದಾಳೆ. ಮ್ಯಾಂಗೋ ಗ್ರೂವ್ ಅಂದ್ರೆ ಮಾವಿನ ತೋಟ, ಶಾಡೋ ಅಂದ್ರೆ ನೆರಳು. ಆ ನೆರಳಲ್ಲಿ ಮಲಗಿದಾಳೆ. ಅವಳ ಅವನ ಕಾಲ್ ಕೆಳಗೆ ಸಿಕ್ಕಿದ್ಲು ಅವಳು. ಸ್ಟ್ರಕ್ ವಿತ್ ದ ಬ್ಲಾಕ್ ಪೆಸ್ಟಿಲೆನ್ಸ್. ಬ್ಲಾಕ್ ಪೆಸ್ಟಿಲೆನ್ಸ್ ಅಂದ್ರೆ ಸಿಡುಬು ರೋಗ. ಬ್ಲಾಕ್ ಪೆಸ್ಟಿಲೆನ್ಸ್ ಇಂದ ಅವಳು ಕಾಯಿಲೆ ಬಿದ್ದಿದ್ದಾಳೆ. ಬ್ಲಾಕ್ ಪೆಸ್ಟಿಲೆನ್ಸ್ ಆಗಿದೆ ಅಂದ್ರೆ ಡೆಡ್ ಎಪಿಡೆಮಿಕ್ ಡಿಸೀಸ್ ಅಂತ, ವೈಡ್ ಸ್ಪ್ರೆಡ್ ಸಾಂಕ್ರಾಮಿಕ ರೋಗ ಬ್ಲಾಕ್ ಪೆಸ್ಟಿಲೆನ್ಸ್. ಆ ಸಾಂಕ್ರಾಮಿಕ ರೋಗದಿಂದ ಅವಳು ಹೊಡೆತವನ್ನು ಅನುಭವಿಸಿದಾಳೆ. ಹರ್ ಬಾಡಿ ಸ್ಪಾಟೆಡ್ ವಿತ್ ಸೋರ್ಸ್ ಆಫ್ ಸ್ಮಾಲ್ ಪಾಕ್ಸ್. ಅವಳ ಇಡೀ ಮೈ ತುಂಬಾ ಸ್ಮಾಲ್ ಪಾಕ್ಸ್ ಆಗಿದೆ, ಸಿಡುಬು ಕಾಯಿಲೆ ಬಂದಿದೆ. She was hurriedly driven away from the town. ಅವಳನ್ನ ಟೌನ್ ಇಂದ ಡ್ರೈವನ್ ಅವೇ ಮಾಡಿದ್ದಾರೆ, ಅಂದ್ರೆ ಹೊರ ಹಾಕಿದ್ದಾರೆ. ತನ್ನ ಊರಿನಿಂದ ಗಡೀಪಾರು ಮಾಡಿದ್ದಾರೆ. ಯಾಕೆ? ಹಿಂದಿನ ಕಾಲದಲ್ಲಿ ಈ ತರ ಕಾಯಿಲೆ ಬಂದ್ರೆ ಯಾರನ್ನು ಊರೊಳಗಡೆ ಇಟ್ಕೊಳ್ತಿರ್ಲಿಲ್ಲ, ಊರಿಂದ ಹೊರಗಡೆ ಹಾಕ್ತಾ ಇದ್ರು. ಯಾಕೆ ಅಂದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ತುಂಬಾ ಸ್ಪೀಡ್ ಆಗಿ ಹರಡ್ತಾ ಇತ್ತು. ಅದಕ್ಕೋಸ್ಕರ ಟು ಅವಾಯ್ಡ್ ಹರ್ ಪಾಯ್ಸನಸ್ ಕಂಟಾಜಿಯನ್. ಯಾಕೆ ಹಂಗೆ ಊರಿಂದ ಹೊರಗೆ ಹಾಕ್ತಾ ಇದ್ರು ಅಂದ್ರೆ ಈ ಪಾಯ್ಸನಸ್ ಕಂಟಾಜಿಯನ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕಾಗಿ. ಪಾಯ್ಸನಸ್ ಕಂಟಾಜಿಯನ್ ಅಂದ್ರೆ ಡೆಡ್ಲಿ ಡಿಸೀಸ್ ಅಂತ, ಎಪಿಡೆಮಿಕ್ ಡಿಸೀಸ್. ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂತಹ ಕಾಯಿಲೆ.
The ascetic sat by her side, took her head on his knees. ಈ ಅಸೆಟಿಕ್ ಇದ್ನಲ್ಲ, ಈ ಸನ್ಯಾಸಿ, ದ ಡಿಸೈಪಲ್ ಆಫ್ ಬುದ್ಧ, ಅವನು ಅವಳ ಪಕ್ಕದಲ್ಲಿ ಕುಳಿತುಕೋತಾನೆ. took her head on his knees. He put her head on his knees. ಅವನ ಕಾಲುಗಳ ಮೇಲೆ ಅವಳ ತಲೆಯನ್ನು ಇಟ್ಕೊಳ್ತಾನೆ. And moistened her lips with water and smeared her body with sandal balm. Who are you, merciful one? Asked the woman. The time at last has come to visit you, and I am here, replied the young ascetic. And moistened her lips with water. ನೀರನ್ನ ಕುಡಿಸ್ತಾನೆ. ನೀರನ್ನ ಕುಡಿಯಕ್ಕಾಗಲ್ಲ ಅವಳ ಕೈಲಿ, ಬಟ್ ಮಾಯಿಸ್ಟೆಂಡ್ ಮಾಡ್ತಾನೆ ಅವರ ಲಿಪ್ಸ್ಗೆ, ತುಟಿಗಳಿಗೆ ಹಾಗೆ ಹಚ್ತಾನೆ ನೀರನ್ನ. ಅಂಡ್ ಸ್ಮಿಯರ್ಡ್ ಹರ್ ಬಾಡಿ ವಿತ್ ಸ್ಯಾಂಡಲ್ ಬಾಮ್, ಗಂಧದ ಒಂದು ಬಾಮನ್ನ ಹಚ್ತಾನೆ. ಗಂಧದಿಂದ ತೇಯ್ದಂತಹ ಒಂದು ಆ ಬಾಮನ್ನ ಹಚ್ತಾನೆ ಅವಳ ಬಾಡಿಗೆ. ಹೂ ಆರ್ ಯು ಮರ್ಸಿಫುಲ್ ಒನ್? ಅವಳು ಕೇಳ್ತಾಳೆ, ಯಾರು ನೀನು ದಯಾಮಯಿ, ಇಷ್ಟೊಂದು ದಯ ತೋರಿಸ್ತಾ ಇದೀಯಾ, ಯಾರು ಕರುಣಾಮಯಿ ನೀನು ಅಂತ ಕೇಳ್ತಾಳೆ. ಆಸ್ಕ್ಡ್ ದ ವುಮನ್. ದ ಟೈಮ್ ಅಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು. ಕೊನೆಗೆ ನಿನ್ನನ್ನು ಭೇಟಿ ಮಾಡುವಂತ ಸಮಯ ಬಂದಿದೆ. ದ ಟೈಮ್ ಹ್ಯಾಸ್ ಕಮ್ ಟು ವಿಸಿಟ್ ಯು. ನಿನ್ನನ್ನು ಭೇಟಿ ಮಾಡುವ ಸಮಯ ಇವಾಗ ಬಂದಿದೆ. ಅಂಡ್ ಐ ಆಮ್ ಹಿಯರ್. ನಾನು ಇವಾಗ ಇದ್ದೀನಿ. ರಿಪ್ಲೈಡ್ ದ ಯಂಗ್ ಅಸೆಟಿಕ್. ಕೊನೆಗೆ ನಿನ್ನನ್ನು ನೋಡ್ತಕ್ಕಂಥ ಸಮಯ ನನಗೆ ಬಂದಿದೆ, ಹಾಗಾಗಿ ನಾನು ಬಂದಿದ್ದೀನಿ ಅಂತ ಹೇಳಿ ಉಪಗುಪ್ತ ಹೇಳ್ತಾನೆ. ಮುಂಚೆ ಒಂದ್ಸರಿ ಹೇಳಿದ್ನಲ್ಲ ಮನೆಗೆ ಕರೆದಾಗ, ವೆನ್ ದ ಟೈಮ್ ಇಸ್ ರೈಪ್ ಐ ವಿಲ್ ವಿಸಿಟ್ ಯು ಅಂತ. ನಾನು ಟೈಮ್ ಬಂದಾಗ ನಿಮ್ಮ ಮನೆಗೆ ಭೇಟಿ ಕೊಡ್ತೀನಿ, ನಿನ್ನ ಹತ್ರ ಭೇಟಿ ಕೊಡ್ತೀನಿ, ಇವಾಗ ಬರಲ್ಲ ಅಂತ ಹೇಳಿದ್ದ. ಇವಾಗ ಆ ಸಮಯ ಬಂದಿದ್ದೀನಿ ಅಂತ ಹೇಳ್ತಾನೆ. ರಿಪ್ಲೈಡ್ ದ ಯಂಗ್ ಅಸೆಟಿಕ್. ಯಂಗ್ ಅಸೆಟಿಕ್ಕು ಈ ರೀತಿ ಉತ್ತರವನ್ನ ಕೊಡ್ತಾನೆ, ಸಮಯ ಬಂದಿದೆ, ನಾನು ನಿನ್ನ ಹತ್ರ ಬಂದಿದ್ದೀನಿ ಇವಾಗ ಅಂತ ಹೇಳ್ತಾನೆ. ಓಕೆ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಎಂಡ್ ಆಫ್ ದಿ ಪೋಯಮ್. ನೆಕ್ಸ್ಟ್ ನಾನು ಮುಂದಿನ ಲೆಸನ್ ಮಾಡ್ತಾ ಇರ್ತೀನಿ. ಟಿಲ್ ದೆನ್, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.